ಏರುತ್ತಿರುವ ಭೂಮಿಯ ತಾಪಮಾನ, ಹೆಚ್ಚುತ್ತಿರುವ ತಾಪಮಾನದಿಂದ ಹಸಿವಿನ ಹಾಹಾಕಾರ ಶುರುವಾಗುವ ಮೊದಲೇ ಹಚ್ಚ ಹಸಿರನ್ನ ಉಳಿಸಿಕೊಳ್ಳೋಣ. ಮನುಷ್ಯನ ಫ್ಯಾಷನ್ ಕಾನ್ಸೆಪ್ಟ್ ಸಣ್ಣ ಎಲೆಯಿಂದ ಶುರುವಾಗಿ ಇವತ್ತು ಬಿಕಿನಿವರೆಗೂ ಬಂದು ನಿಂತಿದೆ. ಯುಗ ಯುಗಗಳ ತನಕ ತನ್ನ ವೈಭವ ತೋರ್ಸೋಕೆ ಬಣ್ಣ ಬಣ್ಣದ ಬಟ್ಟೆ ಕಿರೀಟಗಳನ್ನ ಮನುಷ್ಯ ತೊಡ್ತಾ ಇದ್ದ. ವಿಷದಂತರ ಥರಥರ ವಸ್ತ್ರ ವೈಭವ ಈಗ ಸಿಟಿಲಿ ಸರಳತೆಯ ಪಾಠ ಕಲಿಸಿತು. ಆದಿಮಾನವನ ಇನ್ನಷ್ಟು ವೆರೈಟಿ ಡ್ರೆಸ್ ಅನ್ನ ಕಾಳಿಪುತ್ರ ತೋರಿಸ್ತಾರೆ. ಬನ್ನಿ. ಇದು ಫಸ್ಟ್ ಕಾಸ್ಟ್ಯೂಮ್ ಅಲ್ಲಿ ಫಸ್ಟ್ ಇದು. ನಾವೆಲ್ಲ ಸಣ್ಣ ಪುಟ್ಟ ಎತ್ಕೊಂಡು ಬಂದು ಅದು ಇದು ಎಲ್ಲ ಮಾಡಿದ್ದೀವಿ. ಬಟ್ ತುಂಬಾನೇ ಹಾರ್ಡ್ ವರ್ಕ್ ಇದೆ. ಸೊ ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ. ಅಂತೂ ಎಲ್ರಿಗೂ ಥರಥರದ ಕಿರೀಟ ಬಂತು, ರೆಕ್ಕೆ ಬಂತು, ಗ್ರೀನ್ ಲುಕ್ ಬಂತು. ರಘುರಾಮಪ್ಪಂಗೆ ಸಖತ್ ಲುಕ್ ಸಿಕ್ಕೇ ಹೋಯ್ತು. ನಮ್ದು ಥೀಮ್ ಬಂದು ಕಂಪ್ಲೀಟ್ಲಿ ನೇಚರ್, ಕಾಡ್ ಬಗ್ಗೆ. ಇಬ್ರು ಪ್ರಾಣಿ ಕ್ಯಾರೆಕ್ಟರ್ ಮಾಡಿದ್ವಿ. ಒಂದು ಬರ್ಡ್, ಒಂದು ಪ್ರಾಣಿ, ಒಬ್ಬ ಹಂಟರ್, ಇನ್ನೊಬ್ಬ ಲೈಕ್ ಕಾಡಿನ ರಾಜ ಥರ. ಒಂದು ಗ್ರೀನರಿ, ಹಸಿರು ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್. ಇನ್ನೊಂದು ಅರ್ತ್ ಇವಾಗ ಯಾವ ಕಂಡೀಷನ್ ಇದೆ, ಅರ್ಧ ಹಸಿರಿದೆ, ಇನ್ನು ಅರ್ಧ ಲೈಕ್ ಫುಲ್ ಡ್ರೈ ಇದೆ. ಸೊ ಅರ್ತ್ ಕಾನ್ಸೆಪ್ಟ್ ಒಂದು. ಲಕ್ಷ ಕೊಟ್ರು ಅರ್ಪಿತಾಂಗ್ ಇಂಥ ಫ್ರಾಕ್ ಸಿಗ್ತಾ ಇರ್ಲಿಲ್ಲ ಬಿಡಿ. ಸದ್ಯಕ್ಕೆ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಎಲ್ಲ ನೀಟಾಗಿದೆ. ಎಲ್ಲರೂ ಪರ್ಫೆಕ್ಟ್ ಆಗೆಲ್ಲ ಮಾಡಿದ್ದೀವಿ. ನೋಡೋಣ ಆದಿ ಚೆಲುವರ ದರ್ಬಾರ್ ಹೆಂಗಿರುತ್ತೋ ಅಂತ. ಕಾಳಿಪುತ್ರರು ಈಗ ರೆಡಿ ಆಗಿದ್ದಾರೆ. ಮೊದಲನೇ ಪಾರ್ಟಿಸಿಪೆಂಟ್ ಆಗಿ ಬರ್ತಾ ಇದ್ದಾರೆ ಮಿಸ್ಟರ್ ಕ್ಲೀನ್, ಮಿಸ್ಟರ್ ಪರ್ಫೆಕ್ಟ್, ಚಂದನ್. ಮಿಸ್ಟರ್ ಕ್ಲೀನ್, ಚಂದನ್ ಕ್ಲೀನ್ ಆಗಿದ್ಯಾ, ಆದರೆ ಪರ್ಫೆಕ್ಟ್ ಆಗಿರ್ಲಿಲ್ಲ. ಅಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ಯಾ? ಏನಕ್ಕೆ? ಯಾರ ಮೇಲೆ ಕೋಪ? ಕೋಪ ಅಲ್ಲ, ಅದು ಥರ ಖುಷಿಗೆ ಆ್ಯಕ್ಚುಲಿ ಹಸುವಿನ ಕೋಪ ಅಂತ ಹೇಳ್ಬೋದು. ಹಸಿದ ಬೇಟೆಗಾರ ಅಂತ ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ಥೀಮ್ ಬಗ್ಗೆ ಮಾತಾಡ್ತಿಲ್ಲಪ್ಪ. ಆ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಏನು? ಈಗ ನೀವು ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಅದು ಯಾವ ಥರ ಇದೆ? ಆದಿಮಾನವನ್ ಥರ ಇದೆಯಾ ಇಲ್ಲ ಏಕಲವ್ಯನ್ ಥರ ಇದೆಯಾ? ಆದಿಮಾನವನೇ. ಓಕೆ, ಇಲ್ಲಿ ನಮ್ಮ ಬುಸ್ ರೆಡಿ ಆಗಿದ್ದಾರೆ. ಬುಸ್ಸು ಫಸ್ಟು ಹೇಳಬೇಕಂದ್ರೆ ಮುಖದಲ್ಲಿ ಕ್ಲೀನಾಗಿ ಕಾಣಿಸ್ತಿದ್ದಾರೆ ನೀವು. ಆದಿಮಾನವ ಈ ಥರ ಕ್ಲೀನಾಗಿ ಇರಲಿಲ್ಲ. ಅವ್ರು ಹೇಳಿದ ಥರನೇ ಅವರೆಲ್ಲ ಫಸ್ಟು ಮಾಡಿದ್ದು ಸೇಮ್ ಆದಿಮಾನವ ಥರ. ಅಂದರೆ ಅವ್ರ ಮುಖದ ಮೇಲೆ ಎಷ್ಟು ಅವರು ಸ್ನಾನ ಮಾಡ್ತಿರಲಿಲ್ಲ, ಏನಿಲ್ಲ, ಆ ಥರ ಇತ್ತು. ಬಟ್ ನೀವು ಕೈಗೆಲ್ಲ ಮಣ್ಣು ಹಚ್ಕೊಂಡಿದ್ದೀರಿ, ಮುಖಕ್ಕೆ ಒಂದು ಮಣ್ಣು ಹಚ್ಚಿಲ್ಲ. ಅದೇ ನಿಮ್ಮ ಮಿಸ್ಟೇಕ್ ಕಾಣಿಸ್ತಾ ಇದೆ. ಎರಡನೇ ಜಡ್ಜ್ ಮಂಜುನಾಥ, ಅವ್ರ ಬಂದಿಷ್ಟು ಟ್ರಯಲ್ ಎಲ್ಲ ಚೆನ್ನಾಗಿತ್ತು. ಬಟ್ ಅವ್ರ ಬಟ್ಟೆ ನೋಡ್ಬಿಟ್ರೆ ಆದಿಮಾನವ ಥರ ಕಾಣಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕಾಸ್ಟ್ಯೂಮ್ಸ್ ಅಲ್ಲಿ ಕೂಡ ನೀವು ಗಮನ ಕೊಟ್ಟಿಲ್ಲ ಜಾಸ್ತಿ. ಚಂದನ್, ನಾನು ಅದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ. ತುಂಬ ಡಿಸಪಾಯಿಂಟೆಡ್. ಸ್ಕೋರ್ಸ್ ಹೇಳ್ತೀವಿ ನೋಡಿ.
ಎರಡನೇ ಪಾರ್ಟಿಸಿಪೆಂಟ್, ಅದು ಬೇರೆ ಯಾರು ಅಲ್ಲ, ಪವಿತ್ರ. ಪವಿತ್ರ ಪವಿತ್ರ ಎಲ್ಲಿದ್ದಾರೆ ಇಲ್ಲಿ? ಫಸ್ಟ್ ಆಫ್ ಆಲ್ ಬರೀ ನನಗೆ ಒಂದು ಚಿಕ್ಕ ಚಿಕ್ಕ ಗಿಡಗಳು ಕಾಣಿಸ್ತಾ ಇದೆ, ಅಲ್ಲಿ ಒಣಗಿರೋ ಎಲೆಗಳು ಕಾಣಿಸ್ತಾ ಇದೆ ಆ ಕಡೆ. ಬಟ್ ನಿಜ ಹೇಳ್ಬೇಕಂದ್ರೆ ನಿಮ್ ಕಿರೀಟ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವೆರಿ ಗುಡ್. ಅಂದ್ರೆ ಗೋ ಗ್ರೀನ್ ಅಂತ ಹೇಳ್ತಾರಲ್ಲ, ಸೊ ಬಿ ಎ ವೆಜಿಟೇರಿಯನ್, ಕಾಡನ್ನ ಉಳಿಸಿ, ಈ ತರ ಆ ಒಂದು ಮೆಸೇಜ್ ಕೂಡ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಲೆಟ್ಸ್ ಸಿ. ಮಂಜುನಾಥ, ನಿನ್ಗೇನು ಅನ್ಸ್ತಮ್ಮ? ಬಟ್ ಅವಾಗ ನೀವು ಹೇಳೋ ಥರ ಬಟ್ಟೆ ಕಾಣ್ತಾ ಇದೆ. ಮತ್ತೇನಂದ್ರೆ ಅವ್ರು ಬಂದು ಕುಣ್ದಿದ್ದು ನೋಡಿಬಿಟ್ರೆ ಒಳ್ಳೆ ಒಂಥರ ಮೈ ಮೇಲೆ ಬಂದು ಕುಣ್ತಾ ಇದ್ದಾರೆ. ಯಾರು ಬಂದಿದ್ರಪ್ಪ ಮೈ ಮೇಲೆ? ಕಾಳಿ ಪುತ್ರರಲ್ವಾ? ಓಕೆ. ಬಸ್ಸು, ಆಕ್ಚುಲಿ ನಿನಗೇನು ಅನಿಸ್ತಾ ಇದೆ ಮಗ? ಅಷ್ಟೆಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ. ಅಂದರೆ ಇವ್ರ ಮುಖ ನೋಡಿ, ಅವ್ರ ಮುಖ ನೋಡಿ, ಇವ್ರ ಮುಖ ಎಷ್ಟು ಇದು ಆಗಿದೆ ಅಂದರೆ ಸ್ವಲ್ಪ ರ್ಯಾಡಿ ಬರ್ದಂಗೆ ಇದೆ. ಕ್ಲೀನ್ ಆಗಿದೆ ಅವ್ರ ಮುಖ ಎಲ್ಲ. ಆ ಥರ ಕ್ಲೀನ್ ಆಗಿರ್ಲಿಲ್ಲ. ಅವ್ರು ಸ್ನಾನ ಮಾಡ್ತಿರ್ಲಿಲ್ಲ, ತುಂಬಾ ಸ್ನಾನ ಮಾಡ್ತಿರ್ಲಿಲ್ಲ. ಯಾವತ್ತು ತಿಂಗಳಿಗೊಮ್ಮೆ ಸ್ನಾನ ಮಾಡ್ತಿದ್ರು. ಅವ್ರಿಗೆ ನೀರು ಸಿಕ್ತಿತ್ತೋ ಇಲ್ಲ ಅನ್ನೋ ಗೊತ್ತಿಲ್ಲ. ಆ ರೀತಿ ಕ್ಲೀನ್ ಆಗಿ ಬಂದಲ್ಲಿ ಇದು ಮಾಡಿಬಿಟ್ರೆ ಆಗಲ್ಲ. ಅವ್ರ ತಂಡದ ಹೆಸರು ಕಾಳಿ ಪುತ್ರರು, ಬಟ್ ಚೇಂಜ್ ಮಾಡಬೇಕು. ತಂಡದ ಹೆಸರು ಅದು ಅವ್ರ ಮುಖದಲ್ಲಿಲ್ಲ. ಓಕೆ, ಥ್ಯಾಂಕ್ ಯು ಪವಿತ್ರ. ಮೆಸೇಜ್ ತಲುಪಿದೆ ನಿಮ್ಗೆ. ಈಗ ಸ್ಕೋರ್ಸ್ ಸಿಗುತ್ತೆ ನೋಡಿ. 5. ತುಂಬ ಥ್ಯಾಂಕ್ಸ್. ನನ್ ಸರ್ದಿ ಈಗ 6. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಆಕ್ಚುಲಿ 5 ಕೊಡಬೇಕು. 1 ಪಾಯಿಂಟ್ ಎಕ್ಸ್ಟ್ರಾ ನಿಮ್ ಕಿರೀಟಕ್ಕೆ ಕೊಟ್ಟಿದ್ದೀನಿ. ಥ್ಯಾಂಕ್ಸ್. ಬಿಕಾಸ್ ಟ್ರೈಡ್ ಬೀಳ್ಸ್ಲಿಲ್ಲ ಬೇರೆ ಪಾರ್ಟಿಸಿಪೆಂಟ್ಸ್ ಥರ. ಸಮಯು ಗೊತ್ತಿತ್ತು ನಿಮ್ಗೆ, ಅವೇರ್ನೆಸ್ ಇತ್ತು. ಬಟ್ ಸಮ್ವೇರ್ ಕರೆಕ್ಟಾಗಿ ನೀವು ಬಟ್ಟೆ ಎಲ್ಲ ಕವರ್ ಮಾಡಿಕೊಂಡು ಆ ಥರ ಕಾಣಿಸ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿರ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.